Good morning, students. Myself, Punita, your social science teacher. Students, in previous class, we learned about Chalukyas of Kalyan. Chalukyas of Kalyan. Kalyanada ಚಾಲುಕ್ಯರು ಅಂತ ನಾವು ನೋಡಿದ್ವಲ್ವಾ. ಸೊ in this class I am here to explain the Vaisala dynasty. Listen students, Vaisala dynasty, ವೈಸಳರು ಅಂತ ನಾವು ಹೇಳ್ತೀವಿ. ಓಕೆನಾ? ಈ ವೈಸಳ ಡೈನಸ್ಟಿ ಅನ್ನುವಂಥದ್ದು ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೌತ್ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು ಅಂತ ನಾವು ಹೇಳ್ಬೋದು. ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾದಲ್ಲಿ ಕಂಡುಬರುವಂತಹ ವೈಸಳ ಡೈನಸ್ಟಿ ಬಗ್ಗೆ ನಾವು ಇವಾಗ ತಿಳ್ಕೊಂತ ಹೋಗೋಣ. ಫಸ್ಟ್ ವೈಸಳ ಡೈನಸ್ಟಿ. ಲಿಸನ್ ಸ್ಟೂಡೆಂಟ್ಸ್, ಯು ಸಿ ವೈಸಳ ಡೈನಸ್ಟಿ. Vaisalas ruled West Empire, including South Karnataka and Tamil Nadu, for more than 3 centuries. Listen students, you first. Vaisalas ruled West Empire, including South Karnataka and Tamil Nadu, for more than 3 centuries ಅಂತ ಹೇಳ್ತಾರೆ. ಅಂದರೆ ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲವಾದಂಥ ಪ್ರದೇಶವನ್ನು 3 ಶತಮಾನಗಳಿಗೂ ಕೂಡ ಹೆಚ್ಚು ಕಾಲ ಏನಾಯಿತು ಅಂತಂದರೆ ಆಳ್ವಿಕೆನ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಇನ್ ದ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ ಏನಾಯಿತು, ಬೇಲೂರು ಆ್ಯಂಡ್ ಲೇಟರ್ ದ್ವಾರಸಮುದ್ರ ವರ್ ದೇರ್ ಕ್ಯಾಪಿಟಲ್ಸ್ ಅಂತ ಹೇಳ್ತಾರೆ. ಅಂದರೆ ಬೇಲೂರು ನಿಮಗೆಲ್ಲ ಗೊತ್ತಲ್ವಾ, ಹಳೆಬೀಡು, ಬೇಲೂರು. ಸೊ ಬೇಲೂರು ಆ್ಯಂಡ್ ಲೇಟರ್ ದ್ವಾರಸಮುದ್ರ ವರ್ ದೇರ್ ಕ್ಯಾಪಿಟಲ್ಸ್. ಅಂದರೆ ಬೇಲೂರು ಅನ್ನುವಂಥದ್ದು ಅವರ ಕ್ಯಾಪಿಟಲ್ ಸಿಟಿ ಆಗಿತ್ತು. ನಿಮಗೆ ಗೊತ್ತು ಕ್ಯಾಪಿಟಲ್ ಅಂತಂದರೆ ರಾಜಧಾನಿ ಅಂತ ಅಲ್ವಾ. ಸೊ ಅವರ ರಾಜಧಾನಿ ಯಾವುದಾಗಿತ್ತು, ಬೇಲೂರು ಅಂತ ಹೇಳ್ತಾರೆ. ಲೇಟರ್ ಆನಂತರ ದ್ವಾರಸಮುದ್ರ ಅನ್ನುವಂಥದ್ದು ಅವರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಬೇಲೂರು ಆ್ಯಂಡ್ ಲೇಟರ್ ದ್ವಾರಸಮುದ್ರ ವರ್ ದೇರ್ ಕ್ಯಾಪಿಟಲ್ಸ್ ಅಂತ ಕೂಡ ನಾವು ಹೇಳ್ಬೋದು. ದ್ವಾರಸಮುದ್ರ ಈಸ್ ನೌ ಕಾಲ್ಡ್ ಹಳೆಬೀಡು. ದ್ವಾರಸಮುದ್ರ ಈಸ್ ನೌ ಕಾಲ್ಡ್ ಹಳೆಬೀಡು. ಈಗ ಹಿಂದಿನ ಹೆಸರು ದ್ವಾರಸಮುದ್ರಕ್ಕೆ ಏನು ಹೆಸರು ಅಂತಂದರೆ ಹಳೆಬೀಡು ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆಯಲ್ವಾ, ನಾವೆಲ್ಲ ಟೂರ್ ಹೋಗ್ತಿದ್ದೀವಲ್ವಾ. ಸೊ ಅಲ್ಲೇ ಹಳೆಬೀಡು ಆ ಒಂದು ಪ್ಲೇಸ್ನ ಹಿಂದೆ ಏನಂತ ಕರಿತಾ ಇದ್ರು ಅಂದರೆ ದ್ವಾರಸಮುದ್ರ ಅಂತ ಕರಿತಾ ಇದ್ರು. ಈ ದ್ವಾರಸಮುದ್ರ ಅನ್ನುವಂಥದ್ದು ಹೊಯ್ಸಳರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತ ನಾವು ತಿಳ್ಕೋಬೇಕು. ಹಾಗೆಯೇ ನೆಕ್ಸ್ಟ್, ಸಳ ವಾಸ್ ದ ಫೌಂಡರ್ ಆಫ್ ಹೊಯ್ಸಳ ಡೈನಸ್ಟಿ. ಸಳ ವಾಸ್ ದ ಫೌಂಡರ್ ಆಫ್ ಹೊಯ್ಸಳ ಡೈನಸ್ಟಿ. ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲಿ ಕೇಳ್ತಾರೆ. ಓಕೆನಾ? 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಈ ಸಳ ಅನ್ನುವಂಥವರು ಈ ಒಂದು ಹೊಯ್ಸಳ ಮನೆತನದ ಸ್ಥಾಪಕ ಅಂತಲೂ ಕೂಡ ನಾವು ಹೇಳ್ಬೋದು. ಸಳ ಕಿಲ್ಲಿಂಗ್ ಎ ಟೈಗರ್ ಈಸ್ ದ ರಾಯಲ್ ಎಂಬ್ಲಮ್ ಆಫ್ ಹೊಯ್ಸಳಸ್. ಸಳ ಕಿಲ್ಲಿಂಗ್ ಎ ಟೈಗರ್ ಅಂದರೆ ಹುಲಿಯನ್ನು ಕೊಲ್ಲುವಂತಹ ಒಂದು ಚಿತ್ರ ಏನಿದೆಯಲ್ಲ, ಸೊ ಅದನ್ನು ಇವರು ಎಂಬ್ಲಮ್ ಆಗಿ ಮಾಡಿಕೊಂಡ್ರು. ಹೊಯ್ಸಳರ ಒಂದು ಎಂಬ್ಲಮನ್ನಾಗಿ ಮಾಡಿಕೊಂಡ್ರು, ಅವರ ಒಂದು ಲಾಂಛನನ್ನಾಗಿ ಮಾಡಿಕೊಂಡ್ರು ಅಂತ ಕೂಡ ನಾವು ಹೇಳ್ಬೋದು. ಅಂದರೆ ಸಳ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಏನಿತ್ತಲ್ಲ, ಅದನ್ನು ಇವರ ಒಂದು ಎಂಬ್ಲಮ್ ಆಗಿ ಮಾಡಿಕೊಂಡ್ರು ಅಂತ ನಾವು ಹೇಳ್ಬೋದು. ಅಮಂಗ್ ಹೊಯ್ಸಳ, ವಿಷ್ಣುವರ್ಧನ ಆ್ಯಂಡ್ ಬಲ್ಲಾಳ ಥರ್ಡ್ ಆರ್ ದ ಫೇಮಸ್ ಕಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಹೊಯ್ಸಳಸಲ್ಲಿ ತುಂಬ ಫೇಮಸ್ ಆಗಿರುವಂತಹ ಕಿಂಗ್ಸ್ ಯಾರು ಅಂತಂದರೆ ಒಂದು ವಿಷ್ಣುವರ್ಧನ ಮತ್ತು ಬಲ್ಲಾಳ ಥರ್ಡ್ ಅಂತ ಹೇಳ್ತಾರೆ. 3ನೇ ಬಲ್ಲಾಳ ಮತ್ತು ವಿಷ್ಣುವರ್ಧನ ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಯಾವ ಥರ ಅಂತಂದರೆ, ನೇಮ್ ದ ಫೇಮಸ್ ಕಿಂಗ್ಸ್ ಆಫ್ ಹೊಯ್ಸಳ ಡೈನಸ್ಟಿ. ನೇಮ್ ದ ಫೇಮಸ್ ಕಿಂಗ್ಸ್ ಆಫ್ ಹೊಯ್ಸಳ ಡೈನಸ್ಟಿ ಅಂತ ಕೇಳಿದಾಗ ವಿಷ್ಣುವರ್ಧನ ಆ್ಯಂಡ್ ಬಲ್ಲಾಳ ಥರ್ಡ್ ಆರ್ ಫೇಮಸ್ ಕಿಂಗ್ಸ್ ಅಂತ ಹೇಳ್ಬೋದು. ಹಾಗೆಯೇ ಬಿಫೋರಲ್ಲಿ ನಾವು ಹೇಳ್ದಾಗೆ ನೇಮ್ ದ ಕ್ಯಾಪಿಟಲ್ಸ್ ಆಫ್ ಹೊಯ್ಸಳಸ್ ಅಂತ ಹೇಳ್ತಾರೆ. ನೇಮ್ ದ ಕ್ಯಾಪಿಟಲ್ಸ್ ಆಫ್ ಹೊಯ್ಸಳಸ್ ಅಂತ ಕ್ಯಾಪಿಟಲ್ಸ್ ಅಂತ ಕೊಟ್ಟಿದ್ದಾರೆ. ಬೇಲೂರು ಆ್ಯಂಡ್ ಲೇಟರ್ ದ್ವಾರಸಮುದ್ರ ವರ್ ದೇರ್ ಕ್ಯಾಪಿಟಲ್ಸ್. ಓಕೆನಾ? ಇಲ್ಲಿ ನಿಮಗೆ 2 ಕ್ವಶನ್ ರೈಸ್ ಆಗಿದ್ದಾವೆ. ಓಕೆನಾ? ಓಕೆ, ಯು ಸಿ ಟೆಂಪಲ್ಸ್ ನೋಡಿ ಅವ್ರದ್ದೆಲ್ಲ, ಅವರ ಒಂದು ಆರ್ಕಿಟೆಕ್ಚರ್ ವೆರಿ ಡಿಫ್ರೆಂಟ್ ಆಗಿರುತ್ತೆ ಇವ್ರದ್ದು. ಹುಲಿಯನ್ನು ಕೊಲ್ಲುತ್ತಿರೋ ಸಳನ ಚಿತ್ರನ ಇವರು ಎಂಬ್ಲಮ್ ಆಗಿ ಮಾಡ್ಕೊಂಡ್ರಲ್ವಾ. ಸೊ
ನೆಕ್ಸ್ಟ್ ಯು ಸಿ ವಿಷ್ಣುವರ್ಧನ ಡಿಫೀಟೆಡ್ ಚೋಳ ಆ್ಯಂಡ್ ಪಾಂಡ್ಯಾಸ್ ಆ್ಯಂಡ್ ಕಾನ್ಕ್ವೇರ್ಡ್ ದೇರ್ ರೀಸನ್ಸ್ ಅಂತ ಹೇಳ್ತಾರೆ. ಅಂದರೆ ಈ ವಿಷ್ಣುವರ್ಧನ ಡಿಫೀಟೆಡ್ ಚೋಳ ಆ್ಯಂಡ್ ಪಾಂಡ್ಯಾಸ್ ಅಂತ ಹೇಳ್ತಾರೆ. ಅಂದರೆ ವಿಷ್ಣುವರ್ಧನನು ಯಾರು ಫೇಮಸ್ ಕಿಂಗ್ ಅಲ್ವಾ ವಿಷ್ಣುವರ್ಧನು. ಸೊ ಈ ವಿಷ್ಣುವರ್ಧನು ಮತ್ತು ಈ ವಿಷ್ಣುವರ್ಧನ್ ಏನು ಮಾಡ್ತಾರೆ ಅಂದರೆ ಚೋಳರನ್ನು ಮತ್ತು ಪಾಂಡ್ಯರನ್ನು ಸೋಲಿಸ್ಬಿಟ್ಟು ಈ ವಾಸ್ ಎ ಜೈನ್ ಬಟ್ ಲೇಟರ್ ಆನ್ ಅಕ್ಸೆಪ್ಟೆಡ್ ಶ್ರೀ ವೈಷ್ಣವ ಸೆಟ್ ಅಂತ ಹೇಳ್ತಾರೆ. ಅಂದರೆ ಈತ ಏನಾಗಿರ್ತಾರೆ ಅಂತಂದರೆ ಈ ಒಂದು ಸ್ಟಾರ್ಟಿಂಗಲ್ಲಿ ಜೈನ್ ಆಗಿರ್ತಾನೆ, ಅಂದರೆ ಜೈನ ಮತಿ ಆಗಿರ್ತಾನೆ, ಜೈನ ಧರ್ಮನಕ್ಕೆ ಸೇರಿದಂಥವ್ರು ಆಗಿರ್ತಾರೆ. ಲೇಟರ್ ಆನ್ ಅಕ್ಸೆಪ್ಟೆಡ್, ಆ ನಂತರ ಅವನೇನು ಮಾಡ್ತಾನೆ ಅಂದರೆ ಶ್ರೀ ವೈಷ್ಣವ ಸೆಟ್ನ ಅವನೇನು ಮಾಡ್ತಾನೆ ಅಂದರೆ ಸ್ವೀಕರಿಸ್ತಾನೆ. ಆನಂತರ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾನೆ. ಪ್ರಾರಂಭದಲ್ಲಿ ಯಾರಾಗಿದ್ದರು ಅಂತಂದರೆ ಜೈನರಾಗಿದ್ದರು, ಆನಂತರ ಶ್ರೀ ವೈಷ್ಣವ ಪಂಥವನ್ನು ಅವರು ಅನುಸರಿಸಿದರು. ಈಸ್ ಕ್ವೀನ್ ಶಾಂತಲಾ ಕಂಟಿನ್ಯೂ ಟು ಬಿ ಇನ್ ಜೈನ್ ರಿಲಿಜಿಯನ್. ಆದರೆ ಆತನ ರಾಣಿ ಶಾಂತಲೆ ಮಾತ್ರ ಏನಾಗ್ತಾರೆ ಅಂತಂದರೆ ಕಂಟಿನ್ಯೂ ಟು ಬಿ ಇನ್ ಜೈನ್ ರಿಲಿಜಿಯನ್. ಆದರೆ ಆತನ ರಾಣಿ ಕ್ವೀನ್ ಯಾರಾಗಿದ್ರು ಅಂದರೆ ಶಾಂತಲೆ ಅಂತ ಹೇಳ್ತಾರೆ, ಅವಳು ಮಾತ್ರ ಜೈನ ಮತದಲ್ಲೇ ಮುಂದುವರಿತಾರೆ. ಬಟ್ ವಿಷ್ಣುವರ್ಧನ್ ಏನು ಮಾಡ್ತಾನೆ ಅಂದರೆ ಶ್ರೀ ವೈಷ್ಣವ ಸೆಟ್ನವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಹಾಗೆಯೇ ಶಿ ವಾಸ್ ಎ ಫೇಮಸ್ ಆ್ಯಸ್ ನಾಟ್ಯ ಸರಸ್ವತಿ. ಶಿ ವಾಸ್ ಫೇಮಸ್ ಆ್ಯಸ್ ನಾಟ್ಯ ಸರಸ್ವತಿ. ಆತನ ರಾಣಿ ಶಾಂತಲೆ ನಾಟ್ಯ ಸರಸ್ವತಿ ಅಂತಲೂ ಕೂಡ ತುಂಬಾ ಫೇಮಸ್ ಆಗಿದ್ಲು ಅಂತ ಕೂಡ ನಾವು ಹೇಳ್ಬೋದು. ವಿಷ್ಣುವರ್ಧನ ವಾಸ್ ಟಾಲರೆಂಟ್ ಟುವರ್ಡ್ಸ್ ರಿಲಿಜಿಯನ್, ಎನ್ಕರೇಜ್ಡ್ ಬೋತ್ ಶೈವ ಆ್ಯಂಡ್ ಜೈನ ರಿಲಿಜಿಯನ್ಸ್. ಲೀಸನ್, ಆದರೆ ವಿಷ್ಣುವರ್ಧನ ಅವರು ತುಂಬ ಟಾಲರೆಂಟರ್ ಆಗಿದ್ದರು ಮತ್ತು ಟುವರ್ಡ್ಸ್ ರಿಲಿಜಿಯನ್ ಎನ್ಕರೇಜ್ಡ್ ಬೋತ್ ಶೈವ ಆ್ಯಂಡ್ ಜೈನ ರಿಲಿಜಿಯನ್ಸ್. ಆತ ಏನು ಮಾಡ್ತಾನೆ ಅಂತಂದರೆ ಎನ್ಕರೇಜ್ ಮಾಡ್ತಾರೆ, ಶೈವ ಪಂಥನೂ ಕೂಡ ಎನ್ಕರೇಜ್ ಮಾಡ್ತಾನೆ ಮತ್ತು ಜೈನ ಪಂಥವನ್ನು ಕೂಡ ಅವರು ಎನ್ಕರೇಜ್ ಮಾಡಿಬಿಟ್ಟು ಉದಾರವಾದಂಥ ಒಂದು ಪ್ರೋತ್ಸಾಹವನ್ನು ಕೂಡ ಅವರು ಕೊಟ್ಟರು ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತಿಲ್ಲಿ, ಹೂ ವಾಸ್ ದ ಕ್ವೀನ್ ಆಫ್ ವಿಷ್ಣುವರ್ಧನ ಅಂತ ಕೇಳ್ತಾರೆ. ಹೂ ವಾಸ್ ದ ಕ್ವೀನ್ ಆಫ್ ವಿಷ್ಣುವರ್ಧನ ಅಂದರೆ ವಿಷ್ಣುವರ್ಧನನ ರಾಣಿ ಹೆಸರೇನು ಅಂತ ಕೇಳ್ತಾರೆ. ಅದ್ರ ಜೊತೆನಲ್ಲೇ ವಾಟ್ ವಾಸ್ ದ ಟೈಟಲ್ ಗಿವನ್ ಟು ಹರ್ ಅಂತ ಕೇಳ್ತಾರೆ. ವಾಟ್ ವಾಸ್ ದ ಟೈಟಲ್ ಗಿವನ್ ಟು ಹರ್ ಅಂದರೆ ಅವಳಿಗಿದ್ದಂತಹ ಬಿರುದು ಯಾವುದು ಅಂತ. ಹೂ ವಾಸ್ ದ ಕ್ವೀನ್ ಆಫ್ ವಿಷ್ಣುವರ್ಧನ ಶಾಂತಲೆ ಅಲ್ವಾ. ಸೊ ಈಸ್ ಕ್ವೀನ್ ಶಾಂತಲೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಅವ್ರಿಗಿದ್ದಂಥ ಒಂದು ಟೈಟಲ್ ಯಾವುದು ಅಂದರೆ ನಾಟ್ಯ ಸರಸ್ವತಿ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. 1 ಮಾರ್ಕ್ಸ್ ಕ್ವಶನಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ನಿಮಗೆ ಇದು ರೈಸ್ ಮಾಡ್ತಾರೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಒನ್ ಟಾಪಿಕ್ ಬಲ್ಲಾಳ ಥರ್ಡ್ ಅಂತ ಹೇಳ್ತಾರೆ, 3ನೇ ಬಲ್ಲಾಳ. ಈಗ ಲಾಸ್ಟ್ ಫೇಮಸ್ ಕಿಂಗಲ್ಲಿ ಫಸ್ಟ್ ಒನ್ ವಿಷ್ಣುವರ್ಧನ ನೋಡಿದ್ವಲ್ವಾ. ಸೊ ಇವಾಗ ಸೆಕೆಂಡ್ ಒನ್ ಫೇಮಸ್ ಕಿಂಗ್ ಯಾರು, ಬಲ್ಲಾಳ ಥರ್ಡ್ ಅಂತ ನಾವು ಹೇಳ್ತೀವಿ. ಈ ಬಲ್ಲಾಳ ಥರ್ಡ್ ಲೀಸನ್, ಈ ವಾಸ್ ದ ಲಾಸ್ಟ್ ಫೇಮಸ್ ಕಿಂಗ್ ಆಫ್ ಹೊಯ್ಸಳ ಡೈನಸ್ಟಿ. ಹಾಗೆಯೇ ಲಾಸ್ಟ್ ಫೇಮಸ್ ಕಿಂಗ್ ಆಫ್ ಹೊಯ್ಸಳ ಡೈನಸ್ಟಿ ಅಂದರೆ 3ನೇ ಬಲ್ಲಾಳ ಹೊಯ್ಸಳ ವಂಶದ ಕೊನೆಯ ಮತ್ತು ಪ್ರಮುಖವಾದಂತಹ ಒಬ್ಬ ರಾಜ ಅಂತ ಕೂಡ ನಾವು ಹೇಳ್ಬೋದು. ಈ ರೂಲ್ಡ್ ಫಾರ್ 50 ಇಯರ್ಸ್ ಅಂದರೆ 50 ವರ್ಷಗಳ ಕಾಲ ಸುದೀರ್ಘವಾದಂಥ ಒಂದು ಆಳ್ವಿಕೆನ ನಡೆಸಿದಂಥವ್ರು. ಡ್ಯೂರಿಂಗ್ ಈಸ್ ಟೈಮ್, ಈ ಒಂದು ಈತನ ಒಂದು ಕಾಲದಲ್ಲಿ ಡ್ಯೂರಿಂಗ್ ಈಸ್ ಪೀರಿಯಡಲ್ಲಿ ಟೈಮಲ್ಲಿ ಸುಲ್ತಾನ್ಸ್ ಆಫ್ ಡೆಲ್ಲಿ ಅಟ್ಯಾಕ್ಡ್ ಸದರ್ನ್ ಸ್ಟೇಟ್ಸ್ ವೆರಿ ಆಫ್ಟನ್ ಅಂತ ಹೇಳ್ತಾರೆ. ಅಂದರೆ ದಿಲ್ಲಿ ಸುಲ್ತಾನ್ರು ಏನು ಮಾಡ್ತಾರೆ ಅಂತಂದರೆ ಈ ಪೀರಿಯಡಲ್ಲಿ ಯಾವ ಟೈಮಲ್ಲಿ ಅಂದರೆ ಬಲ್ಲಾಳ ಥರ್ಡ್ 3ನೇ ಬಲ್ಲಾಳನ ಒಂದು ಕಾಲದಲ್ಲಿ ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಇಲ್ಲಿ ದಂಡೆತ್ತಿ ಹೋದರು ಅಂತ ಕೂಡ ನಾವು ಹೇಳ್ಬೋದು. ದೇ ಡೆಸ್ಟ್ರಾಯ್ಡ್ ದ ಟೆಂಪಲ್ಸ್ ಆ್ಯಂಡ್ ಲೂಟೆಡ್ ದ ವೆಲ್ತ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದೇವಾಲಯಗಳನ್ನು ಲೂಟಿ ಮಾಡಿಬಿಟ್ಟು ಅಲ್ಲಿರುವಂಥ ಒಂದು ಸಂಪತ್ತು ಎಲ್ಲದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಸಂಪತ್ತು ಸೋರೆ ಆಯಿತು ಅಂತ ಕೂಡ ನಾವು ಹೇಳ್ಬೋದು. ಬಿಕಾಸ್ ಆಫ್ ದೇರ್ ಅಟ್ಯಾಕ್ಸ್ ಮೆನಿ ಫೇಮಸ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ ಇನ್ಕ್ಲೂಡಿಂಗ್ ಹೊಯ್ಸಳಸ್ ಡಿಸಪಿಯರ್ಡ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಡೆಲ್ಲಿ ಸುಲ್ತಾನ್ಸ್ ಏನು ಮಾಡ್ತಾರೆ ಅಂದರೆ ಅವರ ಒಂದು ಅಟ್ಯಾಕಿಂದ ಏನಾಯಿತು ಅಂದರೆ ಹಲವಾರು ಮನೆತನಗಳು, ಹಲವಾರು ಡೈನಸ್ಟಿಗಳು ಕೂಡ ತುಂಬಾ
ಇದು ಡಿಸಪಿಯರ್ಡ್ ಆಗಿದ್ದು, ಅದರಲ್ಲೂ ಕೂಡ ಇನ್ಕ್ಲೂಡ್ ಹೊಯ್ಸಳ ಡೈನಸ್ಟಿ, ಅದರಲ್ಲಿ ಈ ಒಂದು ಹೊಯ್ಸಳ ಡೈನಸ್ಟಿನೂ ಕೂಡ ಒಂದಾಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಅವರ ಒಂದು ಆರ್ಕಿಟೆಕ್ಚರ್ ಅಂತ ಕೂಡ ನಾವು ಹೇಳ್ತೀವಿ, ಅಂದರೆ ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ ಅಂತ ಹೇಳ್ತೀವಲ್ವಾ. ಸೊ ದ ಕಾಂಟ್ರಿಬ್ಯೂಷನ್ ಆಫ್ ಹೊಯ್ಸಳಸ್ ಟು ಆರ್ಕಿಟೆಕ್ಚರ್ ಆ್ಯಂಡ್ ಸ್ಕಲ್ಪ್ಚರ್ ಈಸ್ ಇನ್ಕಂಪೇರಬಲ್ ಅಂತ ಹೇಳ್ತಾರೆ. ಅಂದರೆ ಇವರ ಒಂದು ಆರ್ಕಿಟೆಕ್ಚರ್ನ ಯಾವುದಕ್ಕೂ ಕೂಡ ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಹೊಯ್ಸಳ ಟೆಂಪಲ್ಸ್ ಆರ್ ಫೇಮಸ್ ಫಾರ್ ಫೈನ್ ಕರ್ವಿಂಗ್ಸ್ ಅಂತ ಹೇಳ್ಬೋದು. ಅಂದರೆ ಆ ಒಂದು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದಂತಹ ಅನೇಕ ದೇವಾಲಯಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ಹಾಗೆಯೇ ದ ಕಾಮನ್ ಫೀಚರ್ಸ್ ಆಫ್ ದೀಸ್ ಟೆಂಪಲ್ಸ್ ಆರ್ ಅಂತ ಹೇಳ್ತಾರೆ. ಆ ದೇವಾಲಯಗಳಲ್ಲೂ ಕೂಡ ಕಾಮನ್ ಫೀಚರ್ಸ್ ಇದ್ದಾವೆ ಅಂತ ನಾವು ಹೇಳ್ಬೋದು, ಅಂದರೆ ಸಾಮಾನ್ಯ ಲಕ್ಷಣಗಳಿದ್ದಾವೆ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆನಾ. ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಿಮಗೆ 1 ಮಾರ್ಕ್ಸ್ ಕ್ವಶನ್, ಇದು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವಾಟ್ ಆರ್ ದ ಕಾಮನ್ ಫೀಚರ್ಸ್ ಆಫ್ ಹೊಯ್ಸಳ ಟೆಂಪಲ್ಸ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. 2 ಮಾರ್ಕ್ಸ್ ಆರ್ 3 ಮಾರ್ಕ್ಸು. ವಾಟ್ ಆರ್ ದ ಕಾಮನ್ ಫೀಚರ್ಸ್ ಆಫ್ ಹೊಯ್ಸಳ ಟೆಂಪಲ್ಸ್, ಅಂದರೆ ಹೊಯ್ಸಳ ದೇವಾಲಯಗಳ ಸಾಮಾನ್ಯ ಲಕ್ಷಣಗಳೇನು ಅಂತ ಕೇಳ್ತಾರೆ. ಹಾಗೆಯೇ ಲಾಸ್ಟ್ ಇದರಲ್ಲಿ ನಾವು ಹೇಳಿದಾಗೆ ಇಲ್ಲಿ ರೈಟ್ ಎ ಶಾರ್ಟ್ ನೋಟ್ ಆನ್ ಬಲ್ಲಾಳ ಥರ್ಡ್ ಅಂತ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. 3ನೇ ಬಲ್ಲಾಳನನ್ನು ಕುರಿತುಬಿಟ್ಟು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಓಕೆನಾ. ಈಗ ಫಸ್ಟ್ ನಾವು ದ ಕಾಮನ್ ಫೀಚರ್ಸ್ ಆಫ್ ದೀಸ್ ಟೆಂಪಲ್ಸ್ ಆರ್ ಅಂತ ನಾವು ನೋಡಿದಾಗ, ಫಸ್ಟ್ ಒನ್ ದೇ ಆರ್ ಬಿಲ್ಟ್ ಆನ್ ಎ ಸ್ಟಾರ್ ಶೇಪ್ಡ್ ಬೇಸ್ಮೆಂಟ್ ಅಂತ ಹೇಳ್ತಾರೆ. ಹಾಗೆಯೇ ದೇ ಆರ್ ಬಿಲ್ಟ್ ಆನ್ ಎ ಸ್ಟಾರ್ ಶೇಪ್ಡ್ ಬೇಸ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಈ ದೇವಾಲಯಗಳು ಏನಾಗಿರ್ತವೆ ಅಂದರೆ ಸ್ಟಾರ್ ಶೇಪಲ್ಲಿ, ಅಂದರೆ ನಕ್ಷತ್ರಕಾರದ ಜಂಗುಳಿಯ ಮೇಲೆ ಏನು ಮಾಡ್ತಾರೆ ಅಂದರೆ ಬಳಪದ ಕಲ್ಲಿನಿಂದ ಏನಾಗಿರುತ್ತೆ ಅಂದರೆ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಫಸ್ಟ್ ಒನ್ ಫೀಚರ್ಸ್ ಯಾವುದು? ದೇ ಆರ್ ಬಿಲ್ಟ್ ಆನ್ ಎ ಸ್ಟಾರ್ ಶೇಪ್ಡ್ ಬೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ಹಾಗೆ ಸೆಕೆಂಡ್ ಒನ್ ಪಾಯಿಂಟ್ಸ್ ಹೇಳೋದಾದರೆ ದ ನವರಂಗ ಪಿಲ್ಲರ್ಸ್ ಇನ್ಸೈಡ್ ದ ಟೆಂಪಲ್ ಆರ್ ವೆರಿ ಸ್ಮೂತ್. ದ ನವರಂಗ ಪಿಲ್ಲರ್ಸ್ ಇನ್ಸೈಡ್ ದ ಟೆಂಪಲ್ ಆರ್ ವೆರಿ ಸ್ಮೂತ್ ಅಂತ ಹೇಳ್ತಾರೆ. ಅಂದರೆ ದೇವಾಲಯ ಒಳಗಿನ ನವರಂಗದ ಕಂಬಗಳೇನಾಗಿರ್ತವೆ ಅಂದರೆ ಅತ್ಯಂತ ಸಾಫ್ಟ್ ಆಗಿರ್ತವೆ, ತುಂಬ ನುಣುಪಾಗಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ನೋಡಿ ಸ್ಟಾರ್ ಶೇಪಲ್ಲಿ ಇದೆಯಲ್ವಾ, ಹಾಗೆಯೇ ಅದರ ಟೆಂಪಲ್ಸ್ನ ಒಂದು ಪಿಲ್ಲರ್ಸ್ ಕೂಡ ಏನಾಗಿರ್ತವೆ, ತುಂಬ ಸಾಫ್ಟ್ ಆಗಿದ್ದಾವೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಥರ್ಡ್ ಒನ್ ಪಾಯಿಂಟ್ ಯಾವುದು ಅಂತಂದರೆ ಆನ್ ದ ಔಟ್ಸೈಡ್ ವಾಲ್ ಆಫ್ ದಿ ಟೆಂಪಲ್ ಎಪಿಸೋಡ್ಸ್ ಆಫ್ ಮೈಥಾಲಜಿ ಆರ್ ಡಿಪಿಕ್ಟೆಡ್. ಲಿಸನ್. ಹಾಗೆಯೇ ಆನ್ ದ ಔಟ್ಸೈಡ್ ವಾಲ್ ಆಫ್ ದಿ ಟೆಂಪಲ್ ಎಪಿಸೋಡ್ಸ್ ಆಫ್ ಮೈಥಾಲಜಿ ಆರ್ ಡಿಪಿಕ್ಟೆಡ್. ಅಂದರೆ ಈ ಒಂದು ಹೊರಭಿತ್ತಿ ಗೋಡೆ ಮೇಲೆ ಪುರಾಣ ಮತ್ತು ಮಹಾಕಾವ್ಯಗಳ ಕಥೆಗಳನ್ನು ರೂಪಿಸುವಂತಹ ಶಿಲ್ಪಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳಸ್ ಆರ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಹೊಯ್ಸಳರಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಟೆಂಪಲ್ಸ್ ಅಂತಂದರೆ ಫಸ್ಟು ಹೊಯ್ಸಳೇಶ್ವರ ಆಫ್ ಹಳೆಬೀಡು ಅಂತ ಹೇಳ್ತಾರೆ. ಹಳೆಬೀಡಿನ ಹೊಯ್ಸಳೇಶ್ವರ ಟೆಂಪಲ್ ಇರ್ಬೋದು. ನೆಕ್ಸ್ಟ್ ಚೆನ್ನಕೇಶವ ಆಫ್ ಬೇಲೂರು, ಬೇಲೂರಲ್ಲಿರುವಂತಹ ಚೆನ್ನಕೇಶವ ದೇವಾಲಯ ಅಂತ ಹೇಳ್ಬೋದು. ಹಾಗೆಯೇ ಕೇಶವ ಆಫ್ ಸೋಮನಾಥಪುರ ಇಂಪಾರ್ಟೆಂಟ್. ಹಾಗೆಯೇ ನೆಕ್ಸ್ಟು ಸೋಮನಾಥಪುರದ ಕೇಶವ ದೇವಾಲಯನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. ವಿಚ್ ಆರ್ ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳಸ್ ಅಂತ ಕ್ವಶನ್ ಕೇಳ್ತಾರೆ. ಅವಾಗ ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳ ಆರ್ ಹೊಯ್ಸಳೇಶ್ವರ ಆಫ್ ಹಳೆಬೀಡು, ಚೆನ್ನಕೇಶವ ಆಫ್ ಬೇಲೂರು, ಕೇಶವ ಆಫ್ ಸೋಮನಾಥಪುರ ಆರ್ ಇಂಪಾರ್ಟೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ. ದಿಷ್ಟು ಹಾಗೆ ನೆಕ್ಸ್ಟ್ ಒನ್ ಟಾಪಿಕಲ್ಲಿ ನಾವು ಲಿಟ್ರೇಚರ್ ಅಂತ ಕೂಡ ನಾವು ನೋಡ್ತೀವಿ. ಅವರ ಒಂದು ಲಿಟ್ರೇಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ನಾವು ನೋಡೋದಾದರೆ ಫಸ್ಟ್ ಯು ಸಿ ಲಿಸನ್ ಸ್ಟೂಡೆಂಟ್ಸ್. ಜನ್ನ, ಹರಿಹರ ಆ್ಯಂಡ್ ರಾಘವಾಂಕ ಆರ್ ದ ಫೇಮಸ್ ಪೊಯಿಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ಲಿಸನ್. ಜನ್ನ, ಹರಿಹರ ಆ್ಯಂಡ್ ರಾಘವಾಂಕ ಆರ್ ದ ಫೇಮಸ್ ಪೊಯಿಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ಈ ಹೊಯ್ಸಳ ಪೀರಿಯಡಲ್ಲಿ ಜನ್ನ, ಹರಿಹರ, ರಾಘವಾಂಕ ಅವರೇನಾಗಿದ್ರು ಅಂತಂದರೆ ಶ್ರೇಷ್ಠ ಕವಿ ಪೊಯೆಟ್ಸ್ ಆಗಿದ್ರು ಅಂತ ಹೇಳ್ಬೋದು. ಫೇಮಸ್ ಪೊಯೆಟ್ಸ್ ಆಗಿದ್ರು ಅಂತ ಕೂಡ ನಾವು ಹೇಳ್ಬೋದು. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. 1 ಮಾರ್ಕ್ಸ್ ಕ್ವಶನ್ ಇರುತ್ತೆ ಇದು ನಿಮಗೆ. ಜನ್ನ, ಹರಿಹರ ಆ್ಯಂಡ್ ರಾಘವಾಂಕ ಆರ್ ದ ಫೇಮಸ್ ಪೊಯೆಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ನೆಕ್ಸ್ಟ್, ಜನ್ನ ರೋಟ್ ಯಶೋಧರ ಚರಿತೆ.
ಹಾಗೆಯೇ ಜನ್ನ ಬರೆದಿರೋವಂಥ ಒಂದು ಕೃತಿ ಯಾವುದು ಅಂತಂದರೆ ಯಶೋಧರ ಚರಿತೆ ಅಂತ ಹೇಳ್ಬೋದು. ಹರಿಹರ ರೋಟ್ ಗಿರಿಜಾ ಕಲ್ಯಾಣ. ಹಾಗೆಯೇ ಹರಿಹರ ಬರೆದಿರೋ ಅಂಥದ್ದು ಗಿರಿಜಾ ಕಲ್ಯಾಣ. ನೆಕ್ಸ್ಟ್ ಯಾರು ಅಂದರೆ ರಾಘವಂಕ. ರಾಘವಂಕ ರೋಟ್ ಹರಿಶ್ಚಂದ್ರ ಕಾವ್ಯ. ರಾಘವಂಕ ರೋಟ್ ಹರಿಶ್ಚಂದ್ರ ಕಾವ್ಯ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್ ಫಸ್ಟ್. ಜನ್ನ, ಹರಿಹರ, ರಾಘವಂಕರ್ ದ ಫೇಮಸ್ ಪೊಯಿಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ಹೊಯ್ಸಳ ಪೀರಿಯಡ್ಸಲ್ಲಿ ಫೇಮಸ್ ಆಗಿರೋ ಪೊಯಿಟ್ಸ್ ಯಾರು ಅಂದರೆ ಜನ್ನ, ಹರಿಹರ, ರಾಘವಂಕ ಅಲ್ವಾ. ಹಾಗೆಯೇ ರನ್ನ ಬರೆದಿರೋವಂಥ ಕೃತಿ ಯಶೋಧರ ಚರಿತೆ. ನೆಕ್ಸ್ಟ್ ಒನ್ ಪೊಯೆಟ್ ಅಂತಂದರೆ ಹರಿಹರ. ಹರಿಹರ ಬರೆದಿರೋ ಅಂಥದ್ದು ಗಿರಿಜಾ ಕಲ್ಯಾಣ. ನೆಕ್ಸ್ಟ್ ಒನ್ ಪೊಯೆಟ್ ರಾಘವಂಕ. ರಾಘವಂಕ ಬರೆದಿರೋ ಅಂಥದ್ದು ಹರಿಶ್ಚಂದ್ರ ಕಾವ್ಯ ಅಂತ ಕೂಡ ನಾವು ಹೇಳ್ತೀವಿ. ನಿಮಗೆ ಇದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್, ಹರಿಹರ ಸ್ಟಾರ್ಟೆಡ್ ಎ ನ್ಯೂ ಫಾರ್ಮ್ ಆಫ್ ಪೊಯೆಟ್ರಿ ಕಾಲ್ಡ್ ರಗಳೆ. ಹಾಗೆಯೇ ಹರಿಹರ ಮತ್ತೆ ಒಂದು ಹೊಸ ಕಾವ್ಯ ನ್ಯೂ ಫಾರ್ಮ್ ಆಫ್ ಪೊಯೆಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರೇನು ಅಂದರೆ ರಗಳೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಅಂಡಯ್ಯ ರೋಟ್ ಕಬ್ಬಿಗರ ಕಾವ್ಯ ಇನ್ ಪ್ಯೂರ್ ಕನ್ನಡ. ಅಂದರೆ ಅಚ್ಚ ಕನ್ನಡದಲ್ಲಿ ಅಂಡಯ್ಯ ಅನ್ನುವಂಥ ಕವಿ ಏನು ಮಾಡ್ತಾರೆ ಅಂದರೆ ಕಬ್ಬಿಗರ ಕಾವ ಅನ್ನುವಂಥ ಒಂದು ಕೃತಿನೂ ಕೂಡ ಇಲ್ಲಿ ರಚನೆ ಮಾಡ್ತಾರೆ ಅಂತ ಕೂಡ ನಾವು ಹೇಳ್ಬೋದು. ಸರಿನಾ? ಒನ್ಸ್ ಅಗೇನ್ ಲಿಸನ್ ಸ್ಟೂಡೆಂಟ್ಸ್. ಈ ಹೊಯ್ಸಳ ಡೈನಸ್ಟಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಫಸ್ಟ್ ನಾವು ಈ ಒಂದು ಲಿಸನ್ ಒನ್ಸ್ ಅಗೇನ್ ರಿಪೀಟ್. ಬೇಲೂರು ಆ್ಯಂಡ್ ಲೇಟರ್ ದ್ವಾರ ಸಮುದ್ರ ವರ್ ದೇರ್ ಕ್ಯಾಪಿಟಲ್ಸ್. ಅವರ ಒಂದು ಕ್ಯಾಪಿಟಲ್ ಸಿಟೀಸ್ ಯಾವುದಾಗಿತ್ತು ಅಂದರೆ ಬೇಲೂರು ಮತ್ತು ಆನಂತರ ದ್ವಾರ ಸಮುದ್ರ ಅಂತ ಕೂಡ ನಾವು ಹೇಳ್ಬೋದು. ದ್ವಾರ ಸಮುದ್ರ ಈಸ್ ನೌ ಕಾಲ್ಡ್ ಹಳೆಬೀಡು. ದ್ವಾರ ಸಮುದ್ರವನ್ನು ಇವಾಗ ಹಳೆಬೀಡು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಸಳ ವಾಸ್ ದ ಫೌಂಡರ್ ಆಫ್ ಹೊಯ್ಸಳ ಡೈನಸ್ಟಿ. ಸಳ ಇದ್ದಾರಲ್ವಾ, ಸೊ ಈ ಒಂದು ಹೊಯ್ಸಳ ಡೈನಸ್ಟಿಯ ಫೌಂಡರ್ ಆಗಿದ್ರು, ಸ್ಥಾಪಕ ಆಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇದು ಹೊಯ್ಸಳ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಳ್ತು ಅಂತ ಕೂಡ ನಾವು ಹೇಳ್ಬೋದು. ಅವರ ಒಂದು ರಾಯಲ್ ಎಂಬ್ಲಮ್ ಯಾವುದು ಅಂದರೆ ಸಳ ಕಿಲ್ಲಿಂಗ್ ಎ ಟೈಗರ್ ಅಂತ ಹೇಳ್ಬೋದು. ಸಳ ಕಿಲ್ಲಿಂಗ್ ಎ ಟೈಗರ್ ಅಂದರೆ ಹುಲಿಯನ್ನು ಕೊಲ್ಲುತ್ತಿರೋ ಚಿತ್ರ ಏನಿದೆಯಲ್ಲ ಅದು ಅವರ ಒಂದು ಎಂಬ್ಲಮ್ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಹೊಯ್ಸಳಸ್, ವಿಷ್ಣುವರ್ಧನ ಆ್ಯಂಡ್ ಬಲ್ಲಾಳ ಥರ್ಡ್ ಆರ್ ಫೇಮಸ್ ಕಿಂಗ್ಸ್ ಅಂತ ಹೇಳ್ಬೋದು. ಹೊಯ್ಸಳ ಡೈನಸ್ಟಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಕಿಂಗ್ ಯಾರು ಅಂತಂದರೆ ಈ ಒಂದು ಬಲ್ಲಾಳ ಥರ್ಡ್ ಮತ್ತು ವಿಷ್ಣುವರ್ಧನ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಬಂದರೆ ನಾವು ಈ ಒಂದು ವಿಷ್ಣುವರ್ಧನನ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಒಂದು ವಿಷ್ಣುವರ್ಧನ ಅನ್ನುವಂಥವ್ರು ಜೈನ ಮತಕ್ಕೆ ಸೇರಿದಂಥವ್ರು. ನೆಕ್ಸ್ಟ್ ಲೇಟರ್ ಏನಾಯಿತು ಅಂದರೆ ಲೇಟರ್ ಆನ್ ಅಕ್ಸೆಪ್ಟೆಡ್ ಶ್ರೀ ವೈಷ್ಣವ ಸೆಟ್ ಅಂತ ಹೇಳ್ಬೋದು. ಶ್ರೀ ವೈಷ್ಣವ ಧರ್ಮವನ್ನು ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಈಸ್ ಕ್ವೀನ್ ಶಾಂತಲೆ ಅಂತ ಹೇಳ್ಬೋದು. ವೆರಿ ಫೇಮಸ್ ನಾಟ್ಯ ಸರಸ್ವತಿ ಟೈಟಲ್ನ ಕೂಡ ಇವರು ಪಡ್ಕೊಂಡಿರೋ ಅಂಥವ್ರು. ಬಟ್ ಆದರೆ ಈ ಒಂದು ಶಾಂತಲ ಅನ್ನುವಂಥವ್ರು ಜೈನ ಧರ್ಮವನ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವರು. ಹಾಗೆಯೇ ಅವರಿಗೆ ಬಂದಿರೋವಂಥ ಟೈಟಲು ನಾಟ್ಯ ಸರಸ್ವತಿ ಅಂತ ಕೂಡ ನಾವು ಹೇಳ್ಬೋದು. ವಿಷ್ಣುವರ್ಧನ್ ಅವರು ಎನ್ಕರೇಜ್ಡ್ ಬೋತ್ ಶೈವ ಆ್ಯಂಡ್ ಜೈನ ರಿಲಿಜಿಯನ್ಸ್. ಎರಡು ಧರ್ಮವನ್ನು ಕೂಡ ಅವ್ರು ಏನು ಮಾಡಿದ್ರು, ಎನ್ಕರೇಜ್ ಮಾಡಿದರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಫೇಮಸ್ ಕಿಂಗ್ ಯಾರು ಅಂದರೆ ಬಲ್ಲಾಳ ಥರ್ಡ್ ಅಂತ ಹೇಳ್ತಾರೆ. ಹಾಗೆಯೇ ಲಾಸ್ಟ್ ಫೇಮಸ್ ಕಿಂಗ್ ಆಫ್ ಹೊಯ್ಸಳ ಡೈನಸ್ಟಿ ಅಂತ ಹೇಳ್ಬೋದು. ಈ ರೂಲ್ಡ್ ಫಾರ್ 50 years, 50 ವರ್ಷಗಳ ಕಾಲ ಇವರು ಆಳ್ವಿಕೆನ ಮಾಡಿದರು. ಹಾಗೆಯೇ ನೆಕ್ಸ್ಟು ಇವರ ಒಂದು ಆರ್ಕಿಟೆಕ್ಚರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ಒಂದು ಕಾಮನ್ ಫೀಚರ್ಸ್ ಆಫ್ ದೀಸ್ ಟೆಂಪಲ್ಸ್, ಅವರ ಒಂದು ಟೆಂಪಲ್ಸಲ್ಲಿ ಕಾಮನ್ ಫೀಚರ್ಸ್ ಕೂಡ ಕಂಡುಬಂದು. ಫಸ್ಟ್ ಒನ್, ದೇ ಆರ್ ಬಿಲ್ಟ್ ಆನ್ ಎ ಸ್ಟಾರ್ ಶೇಪ್ಡ್ ಬೇಸ್ಮೆಂಟ್ ಅಂತ ಹೇಳ್ಬೋದು. ಅವರ ಒಂದು ಬೇಸ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಸ್ಟಾರ್ ಶೇಪಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ನವರಂಗ ಪಿಲ್ಲರ್ಸ್ ಇನ್ಸೈಡ್ ದ ಟೆಂಪಲ್ಸ್ ಆರ್ ವೆರಿ ಸ್ಮೂತ್. ಏನು ಅವರ ಒಂದು ಇದರಲ್ಲಿ ನವರಂಗ ಕಂಬಗಳೇನಾಗಿದ್ವು ಅಂದರೆ ತುಂಬ ಸ್ಮೂತ್ ಆಗಿದ್ವು ಅಂತ ಹೇಳ್ಬೋದು. ಆನ್ ದಿ ಔಟ್ಸೈಡ್ ವಾಲ್ ಆಫ್ ದಿ ಟೆಂಪಲ್ ಎಪಿಸೋಡ್ಸ್ ಆಫ್ ಮೈಥಾಲಜಿ ಆ್ಯಂಡ್ ಡಿಪಿಕ್ಟೆಡ್ ಅಂದರೆ ಪುರಾಣ ಮತ್ತು ಮಹಾಕಥೆಗಳನ್ನು ನಿರೂಪಿಸುವಂತಹ ಶಿಲ್ಪಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಒನ್ ಪಾಯಿಂಟ್ಸ್ ನೋಡೋದಾದರೆ ದ ಫೇಮಸ್ ಟೆಂಪಲ್ಸ್ ಆಫ್ ಹೊಯ್ಸಳ ಅವರ ಒಂದು ಹೊಯ್ಸಳರ ಕಾಲದಲ್ಲಿದ್ದಂತಹ ಹೊಯ್ಸಳರ ಫೇಮಸ್ ಆಗಿರುವಂಥ ಟೆಂಪಲ್ಸ್ ಅಂತಂದರೆ ಹೊಯ್ಸಳೇಶ್ವರ ಆಫ್ ಹಳೆಬೀಡು, ಚೆನ್ನಕೇಶವ ಆಫ್ ಬೇಲೂರು ಆ್ಯಂಡ್ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಈಸ್ ಕೇಶವ ಆಫ್ ಸೋಮನಾಥಪುರ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅವರ ಒಂದು ಲಿಟ್ರೇಚರ್ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ 3 poets ತುಂಬ ಇಂಪಾರ್ಟೆಂಟು. ಫಸ್ಟ್ ಒನ್ ಈಸ್ ಜನ್ನ, ಹರಿಹರ, ರಾಘವಂಕ.
ಜನ ಬರೆದಿರೋ ಅಂಥದ್ದು ಯಶೋಧರ ಚರಿತೆ, ಹರಿಹರ ಬರೆದಿರೋ ಅಂಥದ್ದು ಗಿರಿಜಾ ಕಲ್ಯಾಣ. ನೆಕ್ಸ್ಟ್ ಒನ್ ರಾಘವಂಕ ಬರೆದಿರೋ ಅಂಥದ್ದು ಹರಿಶ್ಚಂದ್ರ ಕಾವ್ಯ ಅಂತ ಕೂಡ ನಾವು ಹೇಳ್ಬೋದು. ಹರಿಹರ ಸ್ಟಾರ್ಟೆಡ್ ಎ ನ್ಯೂ ಫಾರ್ಮ್ ಆಫ್ ಪೊಯೆಟ್ರಿ ಕಾಲ್ಡ್ ರಗಳೆ. ಹರಿಹರ ಹೊಸ ಕಾವ್ಯವನ್ನು ಕೂಡ ರಚನೆ ಮಾಡ್ತಾರೆ, ಅದರ ಹೆಸರು ರಗಳೆ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, ಪ್ಲೀಸ್ ಆಸ್ಕ್ ದಿ ಕ್ವಶನ್. And now take the homework. You write down. First one is name the famous kings of Vaisala dynasty. Name the famous kings of Vaisala dynasty. And second one question, which Vaisala king was ruling when the sultans of Delhi attacked? Which Vaisala king was ruling ವೆನ್ ಸುಲ್ತಾನ್ಸ್ ಆಫ್ ಡೆಲ್ಲಿ ಅಟ್ಯಾಕ್ಡ್? ದೆಹಲಿ ಸುಲ್ತಾನರ ಆಕ್ರಮಣ ನಡೆದಾಗ ಆಳ್ತಿದ್ದಂತಹ ಹೊಯ್ಸಳ ದೊರೆ ಯಾರು ಅಂತ. ನೆಕ್ಸ್ಟ್ ಒನ್, ನೇಮ್ ದ ಫೇಮಸ್ ಪೊಯೆಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ನೇಮ್ ದ ಫೇಮಸ್ ಪೊಯೆಟ್ಸ್ ಆಫ್ ಹೊಯ್ಸಳ ಪೀರಿಯಡ್. ಓಕೆ, ಥ್ಯಾಂಕ್ ಯು.